ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಸ್ಸಿ ಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನೂತನ ಅಧ್ಯಕ್ಷರಾದ ಎಚ್ಎನ್ ಮೂರ್ತಿ ಅವರ ಪದಗ್ರಹಣ ಕಾರ್ಯಕ್ರಮ. ಪಟ್ಟಣದಲ್ಲಿನ ಮಿಲ್ಲತ್ ಚಾರಿಟಬಲ್ ಅಂಡ್ ಎಜುಕೇಷನಲ್ ಟ್ರಸ್ಟ್ನ ಆಶ್ರಯದಲ್ಲಿ ಜಿಲ್ಲಾ ಹಜ್ ಯಾತ್ರಿಕರಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರ. ಹಜ್ರತ್ ಇರ್ಫಾನ್ ಶಾದಿ ಮಹಲ್ ಮತ್ತು ಛೋಟಾ ಮೊಹಲ್ಲಾದಲ್ಲಿ ನಡೆದ ಕಾರ್ಯಾಗಾರದಲ್ಲಿ 35 ಯಾತ್ರಿಕರು ಭಾಗಿ. ಹಾಗೂ ಬೆಂಗಳೂರಿಗೆ ಹೋಗುತ್ತಿದ್ದ ಶಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಾಲೂಕಿನ ಮಲವನಘಟ್ಟದ ಬಳಿ ನಾಲೆಗೆ ಬಿದ್ದಿರುವ ಘಟನೆ. ಕಾರಿನಲ್ಲಿದ್ದ ತಾಯಿ ಮಗು ಸ್ಥಳದಲ್ಲೇ ಸಾವು, 4 ಗಂಭೀರ ಗಾಯ. ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ದೇಶದಲ್ಲಿನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಮಾನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿತ ಸಂವಿಧಾನವು ಅಸ್ತ್ರವಾಗಿದೆ. ಈ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಇವರ ವತಿಯಿಂದ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎನ್ಆರ್ ಪುರುಷೋತ್ತಮ್ ಅವರಿಗೆ ಜಿಲ್ಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ತಾಲೂಕು ಎಸ್ಸಿ ಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾದ ಎಚ್ಎನ್ ಮೂರ್ತಿ ಅವರ ಪದಗ್ರಹಣ ಸಮಾರಂಭ ಸೇರಿದಂತೆ ಪಿಯುಸಿಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ಹೆಮ್ಮೆ. ಅವರಿಗೆ ಅವರೇ ಸರಿಸಾಟಿ. ಭಾರತ ದೇಶವು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಆರ್ಥಿಕವಾಗಿ ಶಕ್ತಿಯುತವಾಗಿ ಬೆಳೆಯಲು ಅಂಬೇಡ್ಕರ್ ರಚಿತ ಸಂವಿಧಾನ ಕಾರಣವಾಗಿದೆ. ಸಾಮಾಜಿಕ ನ್ಯಾಯದಡಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಹಬಾಳು ಎಂಬ ಧ್ಯೇಯದೊಂದಿಗೆ ಸಂವಿಧಾನದ ಮೂಲಕ ಅಗಾಧ ಶಕ್ತಿಯನ್ನ ಪ್ರತಿಯೊಬ್ಬ ನಾಗರಿಕರಿಗೂ ನೀಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ನಮ್ಮ ಸಂವಿಧಾನದ ಫಲವಾಗಿ ನಮ್ಮ ದೇಶ ಗಟ್ಟಿಯಾಗಿ ನೆಲೆಯೂರಿದೆ. ಸಂವಿಧಾನವು ದೇಶದ ಪ್ರಗತಿಗೆ ಸಂಕೇತವಾಗಿದೆ. ಸಂವಿಧಾನವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಬೇಕು, ಅದರಲ್ಲಿನ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಪ್ರತಿ ವರ್ಷ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತಾಗಿ ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ ಎಂದರು. ಇನ್ನು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಮೇ 20ರ ನಂತರ ದಿನಾಂಕ ನಿಗದಿಗೊಳಿಸುವಂತೆ ಸೂಚಿಸಿದ್ದು, ಶೀಘ್ರ ದಿನಾಂಕ ನಿಗದಿಗೊಳಿಸಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪಿಸಲಾಗುವುದು ಎಂದರು. ಕಾಂತರಾಜಪುರದಲ್ಲೂ ಕೂಡ ಹೈಸ್ಕೂಲ್ ಟೀಚರ್ ಆಗಿ ಮತ್ತು KPSC ಮೂಲಕ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿ ಪ್ರಥಮವಾಗಿ ನೇಮಕ ಆಗಿ ಈಗಾಗಲೇ ಇವತ್ತು ಜಂಟಿ ನಿರ್ದೇಶಕರಾಗಿ ಇವತ್ತು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಅದು ವಿಶೇಷವಾದಂಥ ದಿವಸ ಅವರಿಗೆ ಒಂದು ಸನ್ಮಾನ ಸಿಗ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಸಂತೋಷ. ಅವರು ಕೂಡ ಒಂದು ರೀತಿ ಅದು ಒಂದು ಪುಣ್ಯದ ಒಂದು ದಿವಸ ಅಂತ ನಾನು ಭಾವಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕೂಡ ಸಾಕು. ಅಂಬೇಡ್ಕರ್ ಅವರಿಗೆ ಸಾಟಿ. ಇಲ್ಲಿ ನಮ್ಮ ರತ್ನಾಕರ್ ಸ್ನೇಹಿತರು ಇಲ್ಲೇ ಇದ್ದಾರೆ. ಬಹುಶಃ ಅಪಾರ ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಸಭೆಗಳಲ್ಲೂ ಕೂಡ ಅವ್ರಿಗೆ ಹೆಚ್ಚು ಅವಕಾಶಗಳನ್ನು ನಾವು ಕೊಟ್ಟಿದ್ದೀವಿ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ. ಇವತ್ತು ನಮ್ಮ ದೇಶ ಇವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಏನು ಒಂದು ಉನ್ನತ ಮಟ್ಟದ ಒಂದು ವ್ಯವಸ್ಥೆಗೆ ನಮ್ಮ ದೇಶ ಶಕ್ತಿಯಾಗಿದೆ ಅಂದರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಶಕ್ತಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ನ್ಯಾಯದಡಿನಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಇರ್ತಕ್ಕಂಥ ಒಂದು ಧ್ಯೇಯದಲ್ಲಿ ಇವತ್ತು ಸಂವಿಧಾನದ ಮೂಲಕ ನಮಗೆ ದೊಡ್ಡ ಶಕ್ತಿಯನ್ನು ನೀಡಿದ್ದಾರೆ. ಅದರಿಂದಲೇ ಇವತ್ತು ನಮ್ಮ ದೇಶವನ್ನು ಪ್ರಪಂಚದಲ್ಲಿ ಯಾರು ಕೂಡ ಅಲುಗಾಡ್ಸೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ಬೇರೆ ದೇಶನ ಅನುಕರಣೆ ಮಾಡೋದಕ್ಕಿಂತ ನಮ್ಮ ದೇಶವನ್ನು ಅನುಸರಿಸ್ತಕ್ಕಂಥ ದೇಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದೀವಿ. ಅದು ನಮ್ಮ ಇವತ್ತು ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಾನತೆಗೆಲ್ಲ ಸಂವಿಧಾನ ನಮಗೆ ಇವತ್ತು ಅಸ್ತ್ರವಾಗಿ ಆಶೀರ್ವಾದವನ್ನು ಮಾಡಿದೆ. ಇವತ್ತು ಉದಾಹರಣೆಗೆ ನಮ್ಮ ದೇಶಕ್ಕೆ ಲಿಖಿತ ಸಂವಿಧಾನವನ್ನು ನೀಡಿದ್ದಾರೆ.
ಇವತ್ತು 371J ಅದನ್ನು ಅನುಷ್ಠಾನಗೊಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು. 7-8-10 ವರ್ಷಗಳ ಹೋರಾಟ. ಏಕೆಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಪರಿಚ್ಛೇದಗಳನ್ನು, ಅಂಶಗಳನ್ನು ಕೆಲವು ಆಯಾ ಕಾಲಘಟ್ಟಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಸಮಗ್ರವಾದಂಥ ಚರ್ಚೆ ಆಗಬೇಕು. ಏಕಾಏಕಿ ಏನು ಸಂವಿಧಾನ ಉಭಯ ಸದನಗಳಲ್ಲಿ ಇಟ್ಕೊಂಡು ಏಕಾಏಕಿ ಮಾಡಲಿಕ್ಕೆ ಆಗಲ್ಲ ಸಡನ್ನಾಗಿ. ಅಂಥ ಒಂದು ಗಟ್ಟಿತನದ ಒಂದು ಸಂವಿಧಾನವನ್ನು ನಮಗೆ ಇವತ್ತು ನೀಡಿದ್ದಾರೆ. ಕಾಡಂಚಿನಲ್ಲಿರ್ತಕ್ಕಂಥ ಒಬ್ಬ ಕಟ್ಟಕಡೆ ವ್ಯಕ್ತಿಗೂ ಕೂಡ ಒಂದೇ ಓಟು, ಇವತ್ತು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಿರ್ತಕ್ಕಂಥದ್ದು ಕೂಡ ಒಂದೇ ಓಟು ಅಂಥದ್ದನ್ನು ಒಂದು ಸಂವಿಧಾನದಲ್ಲಿ ನಮಗೆ ಶಕ್ತಿಯಾಗಿ ನೀಡಿರುವಂಥದ್ದು ನಮ್ಮ ದೇಶದ ಒಂದು ಪ್ರಗತಿಯ ಸಂಕೇತ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿ ಒಂದು ಕಡೆ ನ್ಯಾಯಾಂಗ, ಶಾಸಕಾಂಗ. ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಭೂತ ಸೌಕರ್ಯ ವಿಭಾಗದಲ್ಲಿನ ಜಂಟಿ ನಿರ್ದೇಶಕ ಡಾಕ್ಟರ್ ಎನ್ಆರ್ ಪುರುಷೋತ್ತಮ್ ಮತ್ತವರ ಕುಟುಂಬವನ್ನು ಜಿಲ್ಲಾ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಜಿಲ್ಲೆಯ ಸಾಕಷ್ಟು ತಾಲೂಕುಗಳಲ್ಲಿ ಸನ್ಮಾನಕ್ಕೆ ಆಹ್ವಾನಿಸಿದರೂ ಸಮಯದ ಅಭಾವದಿಂದ ಹೋಗಲಾಗಿರಲಿಲ್ಲ. ಈ ನೆಲದ ಋಣವೇನೋ, ಇಂದು ಸನ್ಮಾನವನ್ನ ಸ್ವೀಕರಿಸುವ ಅವಕಾಶ ಬಂದಿದೆ. ಸಮಾಜದ, ಅದರಲ್ಲೂ ಶಿಕ್ಷಕರಿಂದ ಸನ್ಮಾನ ಸ್ವೀಕರಿಸುತ್ತಿರುವುದು ಅತೀವ ಸಂತಸವನ್ನ ತಂದಿದೆ. ಶಿಕ್ಷಕರನ್ನ ಅತ್ಯಂತ ಗೌರವ ಭಾವದಿಂದ ನೋಡುವ ವ್ಯಕ್ತಿ. ಶಿಕ್ಷಣ ಸಮುದಾಯ ಸಮಾಜದ ಬೆನ್ನೆಲುಬು ಎಂದು ಭಾವಿಸುವ ನಾನು ಆ ಬಳಗದಿಂದ ಸನ್ಮಾನ ದೊರೆಯುತ್ತಿರುವುದು ಖುಷಿ ತಂದಿದೆ ಎಂದರು. ಶಿಕ್ಷಕ ವೃತ್ತಿ ನೋಬೆಲ್ ವೃತ್ತಿ ಇದ್ದಂತೆ, ಅದಕ್ಕೆ ಯಾವುದೂ ಸರಿಸಾಟಿ ಇಲ್ಲ. ಒಬ್ಬ ವ್ಯಕ್ತಿ ಉತ್ತಮವಾಗಿ ರೂಪುಗೊಳ್ಳಲು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಸಮಾಜದ ವಿಮೋಚನೆಗೆ ಕಾರಣರಾದವರನ್ನು ನಾವೆಲ್ಲ ಸ್ಮರಿಸುವುದು ಅಗತ್ಯವೆಂದರು. ಅಧಿಕಾರಿಗಳಾಗಿ ಕೆಲಸ ಮಾಡುವಾಗ ನಮಗೆ ಸಂವೇದನಾಶೀಲತೆ ಅಗತ್ಯ. ಗ್ರಾಮೀಣ ಭಾಗದ ಎಲ್ಲ ವರ್ಗದ ಬಡವರಿಗೆ ನೆರವಾದಾಗ ಮಾತ್ರ ಅಂಬೇಡ್ಕರ್ ಆಶಯಕ್ಕೆ ಅರ್ಥ ಬರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಧಿಕಾರಿಯೂ ನಡೆದುಕೊಳ್ಳಬೇಕೆಂದರು. ಎಸ್ಸಿ/ಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ಎಚ್ಎನ್ ಮೂರ್ತಿ ಅವರನ್ನು ಮತ್ತು ನಿಕಟಪೂರ್ವ ಅಧ್ಯಕ್ಷ ಟಿ ಬಂಜಪ್ಪ ಅವರನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿನ ಗಣ್ಯರು ಮತ್ತು ಅವರ ಅಭಿಮಾನಿಗಳು ಅಭಿನಂದಿಸಿದರು. ಜಿಲ್ಲಾಧ್ಯಕ್ಷ ರಾಜೇಂದ್ರ ದೊಡ್ಡಮಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದಲಿತ ಮುಖಂಡರಿಗೆ ಮತ್ತು ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಮಾಜ ಸೇವಕರಾದ ಕೆಆರ್ ಲಕ್ಷ್ಮೀಕಾಂತ್ರವರು, ಜಿಲ್ಲಾ ಸಂಘ, ತಾಲೂಕು ಸಂಘದ ಪದಾಧಿಕಾರಿಗಳಾದ ಟಿ ಮಂಜಪ್ಪ, ಸೋಮನಾಯಕ್, ಈರಯ್ಯನವರು, ಧರ್ಮಪ್ಪ ನಾಯಕ್, ಶಾಂತಮ್ಮ, ಬಿಎಸ್ ರಾಜು, ವೀರೇಶ್ ಕೆಪಿ, ಸಿಡಿ ಭಾರತಿ, ಲೋಕೇಶ್ ಕುಮಾರ್, ನಾಗರಾಜ್ ಬಿವಿ, ಎಚ್ಡಿ ಸೋಮೇಶ್, ಚಂದ್ರಕುಮಾರ್, ಮಂಜಪ್ಪ ಹೆಚ್ಕೆ ಸೇರಿ ಇತರರು ಇದ್ದರು. ನಾವೆಲ್ಲ ಬುದ್ಧಿವಂತರಾಗಿದ್ದೇವೆ, ತಿಳುವಳಿಕೆ ಇದೆ ಎಲ್ರಿಗೂ ಕೂಡ. ಆದರೆ ನಮಗೆ ಯಾರು ಹಿಂದಿನಿಂದಲೂ ಕೂಡ ಬೆಂಬಲವಾಗಿ ಬಂದರೋ, ನಮ್ಮ ಜೊತೆ ಇದ್ದರೋ, ನಮಗೆ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ರೋ ಅವರನ್ನ ಮತ್ತು ಈ ಸಮಾಜದ ವಿಮೋಚನೆಗೆ ಕಾರಣಕರ್ತರಾದಂಥ ನಮ್ಮ ಪೂರ್ವಜರನ್ನು ನಾವೆಲ್ಲರೂ ಕೂಡ ವಿದ್ಯಾವಂತರಾದ ನಾವುಗಳು ನೆನಪು ಮಾಡ್ಕೊಳ್ಬೇಕಾದದ್ದು, ಸ್ಮರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ತಾವು ಈ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕ ಕ್ಷೇಮಾಭಿವೃದ್ಧಿ ಸಂಘ ಇಂಥದ್ದೇ ದಿನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಅರ್ಥಪೂರ್ಣ ಮತ್ತು ಔಚಿತ್ಯಪೂರ್ಣವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಶಿಕ್ಷಕ ಸಮುದಾಯ ನಮ್ಮ ಬೆನ್ನೆಲುಬು. ಯಾಕಂದರೆ ನಾನೊಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿದ್ದೆ, ನಮ್ಮ ಸೋದರ ಮಾವ ಶಿಕ್ಷಕರಾಗಿದ್ದಾರೆ. ನಾವೆಲ್ಲ ಶಿಕ್ಷಕರ ಕುಟುಂಬದಿಂದ ಬಂದಂಥವು. ಸೊ ಕಾಕತಾಳೀವೋ ಏನೋ ಅದೇ ಶಿಕ್ಷಕ ಬಳಗದಿಂದಲೇ ನನಗೆ ಪ್ರಥಮ ಬಾರಿಗೆ ಇಲ್ಲಿ ಸನ್ಮಾನ ಸಿಕ್ಕಿದ್ದು ಇನ್ನೂ ಅತ್ಯಂತ ಖುಷಿಯನ್ನು ತಂದಿರತಕ್ಕಂಥ ವಿಚಾರ. ನಾವು ಶಿಕ್ಷಕ ವೃತ್ತಿಯನ್ನು ನೊಬೆಲ್ ವೃತ್ತಿ ಅಂತೇಳಿ ನಾವು ಭಾವಿಸಿದ್ದೇವೆ. ಅದಕ್ಕಿಂತ ತೃಪ್ತಿಕರವಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದಂತಹ ವೃತ್ತಿ ಯಾವುದೂ ಇಲ್ಲ ಅಂತ ನಾನು ಕೂಡ ಇವತ್ತಿಗೂ ಪರಿಗಣಿಸ್ತೀನಿ, ಮುಂದೆನೂ ಕೂಡ ಪರಿಗಣಿಸ್ತೀನಿ. ಶಿಕ್ಷಕ ಒಂದು ವಿದ್ಯಾರ್ಥಿಯನ್ನ ಯಾವ ಹಂತಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನೇ ಒಬ್ಬ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಪಾಠ ಮಾಡುವ, ಬೋಧನೆ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಹೇಗೆ ಇನ್ಸ್ಪೈರ್ ಮಾಡ್ತೀವೋ, ನಾವು ಹೇಗೆ ಅವರನ್ನು ಪ್ರೇರೇಪಿಸ್ತೀವೋ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ರೂಪುಗೊಳ್ತೀವಿ. ಪ್ರಾಥಮಿಕ ಶಾಲಾ ಶಿಕ್ಷಕರಿಂದಲೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡ್ಕೊಂಡು ಬಂದಿದ್ರು. ರಾಜು ಮಾಸ್ಟರ್ ಆಗ್ಬೋದು, ಶ್ಯಾಮ್ ಸುಂದರ್ ಸರ್ ಆಗ್ಬೋದು, ಬಹುಶಃ ಅವರೆಲ್ಲರೂ ನಿಮಗೆ ಗೊತ್ತಿದೆ ಅಂತ ಭಾವಿಸಿದ್ದೀನಿ. ಇವರೆಲ್ಲ ನಮ್ಮ ಗುರುಗಳು. ಅವರು ನಮ್ಮನ್ನು ಎಷ್ಟು ಬೆಂತಡ್ತಾ ಇದ್ರು, ಎಷ್ಟು ಒಂದು ಸಣ್ಣದೊಂದು ನಾನು ಸರಿ ಮಾಡಿದಾಗ, ಒಂದು ಕಂಠಪಾಠ ಆಡಿದಾಗ ನನ್ನನ್ನು ಅವರು ಇಡೀ ವರ್ಷಪೂರ್ತಿ ನನ್ನ ಹೊಗಳೋರು.
ಆ ಹೊಗಳಿಕೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂಥ ಮಟ್ಟಕ್ಕೆ ಪ್ರಾಥಮಿಕ ಹಂತದಲ್ಲಿ ನಾನು ತೆಗೆದುಕೊಂಡು ಹೋಗಿದ್ದು. ಅದರಿಂದ ಬಂದು ಪ್ರೌಢಶಾಲೆಗೆ ಶ್ರೀನಿವಾಸಪುರಕ್ಕೆ ಬರ್ತೀನಿ. ಅಲ್ಲೂ ಕೂಡ ಅತ್ಯುತ್ತಮವಾದಂಥ ಶಿಕ್ಷಕರ ಬಳಗ ನನಗೆ ಸಿಗುತ್ತೆ. ಅವರು ಬೋಧನೆ ಮಾಡ್ತಿದ್ದ ಜಯಣ್ಣ, ಕೆ ಜಯಣ್ಣ ಅಂತ ಬಹುಶಃ ನಮಗೆಲ್ಲರಿಗೂ ಗೊತ್ತಿರ್ಬೋದು. ಕೆ ಜಯಣ್ಣ ಅಂತೇಳಿ ಅವರು ಗಣಿತ ತಗೊಳ್ಳೋಂಥವ್ರು. ಅದೇ ರೀತಿ ನಮ್ಮ ವಿಜ್ಞಾನ ಸೈನ್ಸ್ ಅಂತ ತಗೊಳ್ತಿದ್ದಂಥವ್ರು ನಮ್ಮ ಗುರುಗಳಿದ್ದರು. ಅದೇ ರೀತಿ ಸೋಷಿಯಲ್ ಸ್ಟಡೀಸು, ಈ ರೀತಿ JPK ಅಂತೇಳಿ ಈಗ ಎಲ್ಲ ಗುರುಗಳ ಬಳಗನೂ ಕೂಡ ಇನ್ಸ್ಪೈರ್ ಮಾಡಿದ್ರಿಂದಲೇ ನಾವು ಏನಾದರೂ ಒಂಚೂರು ಓದಬೇಕು ಅಂತ ಹೇಳಿ ನಾವು ಹೊರಟಿದ್ವು. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ವರ್ಷನೂ ಕೂಡ ನಾವು ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಶಿಕ್ಷಕರ ಸಂಘದಿಂದ ಮಾಡ್ತಾ ಬರ್ತಾ ಇದ್ದೇವೆ. ಹಿಂದಿನ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಒಂದು ಆಸೆಯನ್ನ ನಾವು ಶಿಕ್ಷಕರು ಹಿಂದಿನ ಬಾರಿಯನ್ನ ನಾವು ಅಶೋಕ ಹೋಟೆಲ್ನಲ್ಲಿ ಒಂದು ಸಭಾಂಗಣದಲ್ಲಿ ಬಹಳ ಅದ್ದೂರಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆಯನ್ನ ನಾವು ಮಾಡಿದ್ವಿ. ಅಲ್ಲಿ ನಾವು ಯಾಕೆ ಅಂಬೇಡ್ಕರ್ ಜಯಂತಿಯನ್ನ ಮಾಡಿದ್ವಿ ಅನ್ನೋದು ಉದಾಹರಣೆಯನ್ನು ಕೂಡ ಅವತ್ತು ನಾವು ಕೊಟ್ಟು ನಿಮ್ಮೆಲ್ಲರ ಜೊತೆ ಹೇಳಿದ್ವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಾಲಣ್ಣರ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಜನರ ನಡುವೆ ಇವತ್ತು ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮ ತಾಲೂಕಿನ ಮನೆಯ ಮಗ NR ಪುರುಷೋತ್ತಮರವರು ಇಡೀ ಜಿಲ್ಲೆಗೆ ಆಗಿರ್ಬೋದು, ಇಡೀ ತಾಲೂಕಿಗೆ ಆಗಿರ್ಬೋದು, ಇಡೀ ರಾಜ್ಯದ ದಲಿತ ಮಕ್ಕಳಿಗೆ ಅವ್ರು ಮಾಡ್ತಿರ್ತಕ್ಕಂಥ ಸಾಧನೆಯನ್ನ ಅರಿತು ನಿಮ್ಮೆಲ್ಲರ ನಡುವೆ ನಿಮ್ಮ ಮನೆಯ ಮಗನಿಗೆ ಒಂದು ಗೌರವ ಸಮರ್ಪಣೆಯನ್ನ ಇಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಬಂಧುಗಳೇ, ಇವತ್ತು ಪುರುಷೋತ್ತಮಣ್ಣವರು ಹಾಸನದಲ್ಲಿ DSW ಆಗಿದ್ದಾಗ ಅವರು 106 ಹಾಸ್ಟೆಲ್ಗಳಿಗೆ ಹೋಗಿ ನನ್ನ ವಿದ್ಯಾರ್ಥಿಗಳು ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಅವರು ಮತ್ತು ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಮ್ಮ ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ದಲಿತ ಸಂಘಟನೆಯ ಎಲ್ಲ ಮುಖಂಡರು ಕೂಡ ಮತ್ತೆ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡಿದರೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಪಟ್ಟಣದ ಮಿಲ್ಲತ್ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ಅವರಿಂದ ಪಟ್ಟಣದ ಹಜರತ್ ಇರ್ಫಾನ್ ಶಾದಿ ಮಹಲ್ ಮತ್ತು ಛೋಟಾ ಮೊಹಲ್ಲಾದಲ್ಲಿ ಜಿಲ್ಲಾ ಹಜ್ ಯಾತ್ರಿಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪಟ್ಟಣದ ಬಾಗೂರು ರಸ್ತೆಯಲ್ಲಿ ಮಿಲ್ಲತ್ ಚಾರಿಟಬಲ್ ಅಂಡ್ ಎಜುಕೇಷನಲ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲಾ ಮಟ್ಟದ ಹಜ್ ಯಾತ್ರಿಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಜರತ್ ಇರ್ಫಾನ್ ಶಾದಿ ಮಹಲ್ ಛೋಟಾ ಮೊಹಲ್ಲಾದಲ್ಲಿ ಕಳೆದ ಸೋಮವಾರದಂದು ನಡೆಸಲಾಯಿತು. 2026ನೇ ಸಾಲಿನಲ್ಲಿ ಹೊರಟಿರುವ ಹಜ್ ಯಾತ್ರಿಕರಿಗೆ ಒಂದು ದಿನದ ತರಬೇತಿಯನ್ನ ಹಮ್ಮಿಕೊಂಡು ಇಸ್ಲಾಂ ಧರ್ಮದ ಸ್ತಂಭಗಳಲ್ಲಿ ಒಂದಾದ ಹಜ್ ಮಾಡುವ ವಿಧಾನ ಮತ್ತು ಅದರಲ್ಲಿ ಬರುವ ರೂಪುರೇಷೆಗಳ ಬಗ್ಗೆ ಮತ್ತು ಇದರಲ್ಲಿ ಬರುವ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಚಿಕ್ಕಮಗಳೂರಿನ ಖ್ಯಾತ ಗುರುಗಳಾದಂತಹ ಅಲ್ಹಾಜ್ ಹಫೀಜ್ ಶಫಿ ಅಹಮದ್ ಅವರ ಸಮ್ಮುಖದಲ್ಲಿ ನಡೆಸಲಾಯಿತು. ಸದರಿಯವರು ಹಜ್ ವೇಳೆಯಲ್ಲಿ ಬರುವ ವಿಧಿವಿಧಾನಗಳ ಬಗ್ಗೆ ಹಾಗೂ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಈ ವೇಳೆ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಬಂದಿದ್ದ ಸುಮಾರು 35 ಹಜ್ ಯಾತ್ರಿಕರು ಇದರ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದ ಉದ್ಘಾಟನಾ ನುಡಿಯನ್ನ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಮನ್ಸೂರ್ ಪಾಷಾರವರು ನುಡಿದರು. ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಮುಬಶಿರ್ ಅಹಮದ್ ರವರು ಟ್ರಸ್ಟ್ನ ಉದ್ದೇಶಗಳ ಬಗ್ಗೆ ತಿಳಿಸಿದರು. ಖಜಾಂಚಿಗಳಾದ ಆರಿಫುಲ್ಲಾ ಅನ್ಸಾರಿ ಅವರು ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದರು. ಈ ವೇಳೆ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಮೊಹಸಿನ್ ಪಾಷಾ, ಸದಸ್ಯರಾದ ಮುತೀಬ್ ಅಹಮದ್, ಕೈಸರ್ ಪಾಷಾ, ಫಾರೂಕ್ ಅಹಮದ್, ಶೋಯಿಬ್ ರೆಹಮಾನ್, ಅಮೀನ್ ಪಾಷಾ, ಅನ್ಸರ್ ಪಾಷಾ, ಮುಜ್ಮಿಲ್ ಪಾಷಾ ಮತ್ತು ನದೀಮ್ ಅಹಮದ್ ಇವರುಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. वजू टूटगा तो नए से करना तो हज रसूल के पास आना है। तो हमारा क्या है, अब ये 7 चक्कर हमारे हो
सात चक्कर के बाद वाजिब तवाफ की 2 रकात नमाज वो से ये 2 मिला को ये कबर 7 चक्कर वाजिब तवाफ की नमाज दोनों मिला को एक अमल दो जरूरत की चीज़ा जैसे कि एक सही अरहम है, हासिल है, जानिमाज है, छतरी है, बाद हमारे हलफ कराने की कोई चीज़ें ही हमारी दवाइयाँ ही बड़ी प्यार वहाँ रखना रूम के अंदर छोटी भी रख ले कोई सारी चीज़ें हमें तैयारी के साथ हमें वहाँ से पीना के लिए अगर निकलना तैयारी कर लेना। अब इस पर जैसे ही हम ना निकलने का वक्त आपको ऐलान करते बाकायदा फिर एक मरतबा हमें हज के लिए से गस्ल वगैरह कर लेना, बाग की सफाई हासिल कर लेना, गस्ल वगैरह कर लिए। उसके बाद निकलने के वक्त में हमारी जो अब उम्रे के लिए हमें बेंगलुरु से हराम आते हैं, कहाँ से हराम आते हैं? बेंगलुरु से। अब हज के लिए हमें अपने कमरे में जो गस्ल वगैरह से फारिग हो गया अपने कमरे से चेहरा भी बांध सकते अपने कमरे से थे इहराम वगैरह 2 रकात नमाज हो गई, तुम्हारा 2 फर्ज अदा हो गए। वो फर्ज नहीं करना नहीं तो हमारा उम्रा नहीं होता। अब तो वाजिबात हमारी ही इसमें फर्ज हुआ तो दम देना पड़ेगा। क्या देना पड़ता? दम देना पड़ता है। अब 2 वाजिब क्या है इसको? एक सफा मरवा के 7 चक्कर के साथ सही करना, उस पर 2 रकात नफिल नमाज। मैंने पता सफा मरवा के 7 चक्कर के साथ सही, उस पर 2 रकात नफिल नमाज। अभी तो हमारा काम हुआ 2 रकात वाजिब तवाफ की नमाज पढ़ ली, उसके बाद 9वीं मरतबा कितनी मरतबा? अब इस्तिलाम तवाफ के अंदर 8 टन हो गए। कितने टन हुए? 7 चक्कर में 8 टन बाकी। अब 9वीं मरतबा को क्या करना? हमें फिर सफा मरवा के जाने से पहले दूर से चल जाए, हजर असवद की तरफ ऐसा हाथ दिखाना, बिस्मिल्लाह अल्लाहु अकबर वलिल्लाहिल हम्द, दूर से लगा तो बिस्मिल्लाह अल्लाहु अकबर वलिल्लाह कर लिए, वो सर कर लिए। ये 9वीं मरतबा जो इस्तेलाम है ये सफा मरवा की सही के वास्ते। किसके वास्ते भाई? और तो एक तवज्जो से बैठ बंदे हो इंशाअल्लाह सफा मरवा की सही है। अब वहाँ से हमें निकले, अब 7 चक्कर हो गए, मौलिक मंजरा सामने आए तो वहाँ क्या है? सफा मरवा को जाने का रास्ता को ऊपर बोर्ड रहता है। अब वहाँ चलेंगे, जाने के बाद हमें वहाँ ज़मज़म के कहना है, कुछ कहना ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಎಂಐಟಿ. ವಿದ್ಯಾರ್ಹತೆ
10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ, ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936. ಆತ್ಮೀಯ ಪೋಷಕರೇ, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿಗೆ ಪ್ಲೇ ಹೋಮ್, ನವಕೀಸ್ ಕಿಂಡರ್ ಕೇರ್, ನರ್ಸರಿ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಪ್ರೌಢಶಾಲೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತ ಕಲಿಕೆ, ಮಕ್ಕಳ ವೈಯಕ್ತಿಕ ಗಮನ ನೀಡಲಾಗುವುದು. ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ, ಸ್ಮಾರ್ಟ್ ಕ್ಲಾಸ್ ಹಾಗೂ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಸ್ಪೋಕನ್ ಇಂಗ್ಲಿಷ್, ಎಐ ಮತ್ತು ರೋಬೋಟಿಕ್ ಆಧಾರಿತ ಕಲಿಕೆ, ಕಂಪ್ಯೂಟರ್ ಕೋಡಿಂಗ್, ಡಿಜಿಟಲ್ ಕ್ಲಾಸ್ ರೂಮ್, ಕಲ್ಚರಲ್ ಬೇಸ್ಡ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ವಿಶೇಷ ಸೌಲಭ್ಯಗಳು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಸ್ ಸೌಲಭ್ಯವಿರುತ್ತದೆ. ಆಸಕ್ತ ಪೋಷಕರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845544645 ಮತ್ತು 8197084565. ನಮ್ಮ ಸಂಸ್ಥೆಗೆ ಶಿಕ್ಷಕರು ಬೇಕಾಗಿದ್ದು ಆಕರ್ಷಕ ವೇತನ, ವಾಸ್ತವ್ಯ ವ್ಯವಸ್ಥೆ ಇರಲಿದೆ. ಆಸಕ್ತರು ಸಂಪರ್ಕಿಸಿ. ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್, ಜಿನ್ನೇನಹಳ್ಳಿ, ಕಾಂತರಾಜಪುರ ರಸ್ತೆ, ಶ್ರವಣಬೆಳಗೊಳ. ಚಾಲಕನ ನಿಯಂತ್ರಣ ತಪ್ಪಿದ ಶಿಫ್ಟ್ ಕಾರು ಹೇಮಾವತಿ ನಾಲೆಗೆ ಬಿದ್ದ ಪರಿಣಾಮ ತಾಯಿ ಸೇರಿದಂತೆ 1.5 ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ತಾಲೂಕಿನ ಮಲವನಘಟ್ಟ ಬಳಿಯಲ್ಲಿ ನಡೆದಿದೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 30 ವರ್ಷದ ಪ್ರಿಯಾಂಕಾ ಮತ್ತು ಆಕೆಯ ಮಗು 1.5 ವರ್ಷದ ವೈಭವ್ ಸ್ಥಳದಲ್ಲಿ ಮೃತಪಟ್ಟರೆ, ಘಟನೆಯಲ್ಲಿ 4 ಗಂಭೀರ ಗಾಯಗಳಾಗಿದ್ದು ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೊಡ್ಲಮುದ್ದನಹಳ್ಳಿ ಗ್ರಾಮದ ಮಂಜುನಾಥ್ ಅವರು ತಮ್ಮ ತಮ್ಮನ ಮದುವೆಯನ್ನ ಧರ್ಮಸ್ಥಳದಲ್ಲಿ ಮುಗಿಸಿ ಸ್ವಗ್ರಾಮಕ್ಕೆ ವಾಪಸ್ಸಾಗುವ ವೇಳೆ ಚನ್ನರಾಯಪಟ್ಟಣ ತಾಲೂಕಿನ ಕಸ್ಬಾ ಹೋಬಳಿ ಮಲವನಘಟ್ಟದ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಂಜುನಾಥ್ ಚಲಾಯಿಸುತ್ತಿದ್ದ ಮಾರುತಿ ಶಿಫ್ಟ್ ಕಾರು ಹೇಮಾವತಿ ನಾಲೆಗೆ ಬಿದ್ದು ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಮಂಜುನಾಥ್ ಅವರ ಪತ್ನಿ ಪ್ರಿಯಾಂಕಾ, ಮಗ ವೈಭವ್ ಮೃತಪಟ್ಟಿದ್ದಾರೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮಂಜುನಾಥ್, ದೇವರಾಜು, ದಿಲೀಪ್, ಚರಣ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಮತ್ತು ಗಾಯಗೊಂಡಿರುವವರೆಲ್ಲರೂ ಸಂಬಂಧಿಕರಾಗಿದ್ದು ಗೊಡ್ಲಮುದ್ದನಹಳ್ಳಿ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರೆಲ್ಲ ಸೇರಿ ಗಾಯಾಳುಗಳನ್ನು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿದರು. ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನೆಲ್ಲ ಚನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರು ಮೊಕದ್ದಮೆ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಸ್ಸಿ/ಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನೂತನ ಅಧ್ಯಕ್ಷರಾದ ಎಚ್ಎನ್ ಮೂರ್ತಿ ಅವರ ಪದಗ್ರಹಣ ಕಾರ್ಯಕ್ರಮ. ಪಟ್ಟಣದಲ್ಲಿನ ಮಿಲ್ಲತ್ ಚಾರಿಟಬಲ್ ಅಂಡ್ ಎಜುಕೇಷನಲ್ ಟ್ರಸ್ಟ್ನ ಆಶ್ರಯದಲ್ಲಿ ಜಿಲ್ಲಾ ಹಜ್ ಯಾತ್ರಿಕರಿಗೆ 1 ದಿನದ ವಿಶೇಷ ಕಾರ್ಯಾಗಾರ. ಹಜ್ರತ್ ಇರ್ಫಾನ್ ಶಾದಿ ಮಹಲ್ ಮತ್ತು ಛೋಟಾ ಮೊಹಲ್ಲಾದಲ್ಲಿ ನಡೆದ ಕಾರ್ಯಾಗಾರದಲ್ಲಿ 35 ಯಾತ್ರಿಕರು ಭಾಗಿ. ಹಾಗೂ ಬೆಂಗಳೂರಿಗೆ ಹೋಗುತ್ತಿದ್ದ ಶಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಾಲೂಕಿನ ಮಲವನಘಟ್ಟದ ಬಳಿ ನಾಲೆಗೆ ಬಿದ್ದಿರುವ ಘಟನೆ.
ಕಾರಿನಲ್ಲಿದ್ದ ತಾಯಿ ಮಗು ಸ್ಥಳದಲ್ಲೇ ಸಾವು, 4 ಗಂಭೀರ ಗಾಯ. ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕೋಜಿ ವಾರ್ತೆಯಲ್ಲಿ. ನಮಸ್ಕಾರ.